ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರಗಳು. ಈ ದಿವಸ 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಠ ಆಧಾರಿತ ಮೌಲ್ಯಾಂಕನ LBAದಲ್ಲಿ ಘಟಕ 4 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಈ ಘಟಕದ ಮೇಲಿನ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮರುಸಿಂಚನದಿಂದ 5 ಪ್ರಶ್ನೆಗಳನ್ನು ತೆಗೆದುಕೊಳ್ಳಲಾಗಿದೆ. 5 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 5 ಅಂಕ. ಅದರಲ್ಲಿ 1ನೇ ಪ್ರಶ್ನೆ, a+2 = 5 ಆದರೆ ಎನ ಬೆಲೆ ಏನು ಅಂತ ಹೇಳಿದರೆ ಆಪ್ಷನ್ ಎ 3, ಆಪ್ಷನ್ ಬಿ -3, ಆಪ್ಷನ್ ಸಿ 2, ಆಪ್ಷನ್ ಡಿ -2. 2ನೇ ಪ್ರಶ್ನೆ, x+5 = 10 ಸಮೀಕರಣ ಹೊಂದಿರುವ ಪರಿಹಾರಗಳ ಸಂಖ್ಯೆ. ಆಪ್ಷನ್ ಎ 2 ಪರಿಹಾರ, ಆಪ್ಷನ್ ಬಿ 0 ಪರಿಹಾರ, ಆಪ್ಷನ್ ಸಿ 1 ಪರಿಹಾರ, ಆಪ್ಷನ್ ಡಿ ಅನಂತ ಪರಿಹಾರ. 3ನೇ ಪ್ರಶ್ನೆ, ಒಂದು ಸಂಖ್ಯೆಯ ಅರ್ಧದಷ್ಟು 8ಕ್ಕೆ ಸಮ, ಇದರ ಸಮೀಕರಣ ರೂಪ. ಆಪ್ಷನ್ ಎ 1/2 × y = 8, ಆಪ್ಷನ್ ಬಿ 1/2 × y + 8 0, ಆಪ್ಷನ್ ಸಿ y + 1/2 = 8, ಆಪ್ಷನ್ ಡಿ 1/2 + y = -8. 4ನೇ ಪ್ರಶ್ನೆ, 10 - 4y = 2 ಸಮೀಕರಣದ ಪರಿಹಾರ ಎಷ್ಟು? ಆಪ್ಷನ್ ಎ 4, ಆಪ್ಷನ್ ಬಿ 3, ಆಪ್ಷನ್ ಸಿ 1, ಆಪ್ಷನ್ ಡಿ 2. 5ನೇ ಪ್ರಶ್ನೆ, ತಂದೆಯ ವಯಸ್ಸು ಮಗನ ವಯಸ್ಸಿನ 4 ಪಟ್ಟು. 5 ವರ್ಷಗಳಲ್ಲಿ ಅವರ ವಯಸ್ಸಿನ ಮೊತ್ತ 70. ಮಗನ ಪ್ರಸ್ತುತ ವಯಸ್ಸು ಎಷ್ಟು? ಆಪ್ಷನ್ ಎ 10, ಆಪ್ಷನ್ ಬಿ 12, ಆಪ್ಷನ್ ಸಿ 13, ಆಪ್ಷನ್ ಡಿ 14. ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 2 ಅಂಕ. 6ನೇ ಪ್ರಶ್ನೆ, ax + by + c = 0 ಸಮೀಕರಣದ ಧನಾತ್ಮಕ ಪರಿಹಾರವು ಯಾವಾಗಲೂ ಇರುವುದು 1ನೇ ಚತುರ್ಥಕ, 2ನೇ ಚತುರ್ಥಕ, 3ನೇ ಚತುರ್ಥಕ, 4ನೇ ಚತುರ್ಥಕ. 7ನೇ ಪ್ರಶ್ನೆ, 2x + 3y = k ಸಮೀಕರಣದ ಪರಿಹಾರ 3, 0 ಆದರೆ k ನ ಬೆಲೆ. ಆಪ್ಷನ್ ಎ 6, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ 2. ಥರ್ಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 2 ಅಂಕ. ಅದರಲ್ಲಿ 8ನೇ ಪ್ರಶ್ನೆ, ಮೊದಲನೇ ಸಂಖ್ಯೆ 2ರಷ್ಟನ್ನು 2ನೇ ಸಂಖ್ಯೆಗೆ ಸೇರಿಸಿದರೆ ಮೊತ್ತ 8 ಆಗುತ್ತದೆ. ಈ ಹೇಳಿಕೆಯನ್ನು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ರೂಪದಲ್ಲಿ ಬರೆಯಿರಿ. 9ನೇ ಪ್ರಶ್ನೆ, x + y = 5 ಸಮೀಕರಣಕ್ಕೆ ಒಂದು ಪರಿಹಾರವನ್ನು ಕಂಡುಹಿಡಿಯಿರಿ. 4ನೇ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 2 ಅಂಕ, ಟೋಟಲ್ 4 ಅಂಕ. 10ನೇ ಪ್ರಶ್ನೆ, 5x + 2y = 2 ಅನ್ನು ax + by + c = 0 ರೂಪದಲ್ಲಿ ವ್ಯಕ್ತಪಡಿಸಿ ಮತ್ತು a + b + c ನ ಬೆಲೆಯನ್ನು ಬರೆಯಿರಿ. 11ನೇ ಪ್ರಶ್ನೆ, x = 3 ಮತ್ತು y = 2 ಇವು 3x + 4y = k ಸಮೀಕರಣದ ಪರಿಹಾರವಾಗಿದ್ದರೆ k ನ ಬೆಲೆಯನ್ನು ಕಂಡುಹಿಡಿಯಿರಿ. 5th ಮೇನ್, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 1 ಪ್ರಶ್ನೆ, 3 ಅಂಕ, ಟೋಟಲ್ 3 ಅಂಕ. 12ನೇ ಪ್ರಶ್ನೆ, ಒಂದು ವಾಹನವು ಮೊದಲ ಕಿಲೋಮೀಟರ್ಗೆ ರೂ. 25 ಮತ್ತು ನಂತರದ ಪ್ರತಿ ಕಿಲೋಮೀಟರ್ಗೆ ರೂ. 15 ಶುಲ್ಕ ವಿಧಿಸುತ್ತದೆ. ಕ್ರಮಿಸಿದ ಒಟ್ಟು ದೂರ 9 ಕಿಲೋಮೀಟರ್ ಆದರೆ ಪಾವತಿಸಬೇಕಾದ ಒಟ್ಟು ಮೊತ್ತವನ್ನು ಕಂಡುಹಿಡಿಯಿರಿ. 6ನೇ ಮೇನ್, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 1 ಪ್ರಶ್ನೆ, 4 ಅಂಕ, ಟೋಟಲ್ 4 ಅಂಕ. 13ನೇ ಪ್ರಶ್ನೆ, 3x + y - 12 = 0 ರೇಖಾತ್ಮಕ ಸಮೀಕರಣಕ್ಕೆ ಯಾವುದಾದರೂ 4 ಪರಿಹಾರಗಳನ್ನು ಬರೆಯಿರಿ. ಇದು ಪ್ರಶ್ನೆ ಪತ್ರಿಕೆ ಆಗಿದೆ ವಿದ್ಯಾರ್ಥಿಗಳೇ. ಈಗ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯುತ್ತಾ ಹೋಗೋಣ. ಮಾದರಿ ಉತ್ತರಗಳು. ಫಸ್ಟ್ ಮೇನ್, 1 a + 2 = 5, a = 5 + 2 ಕಡೆ ಬಂದರೆ -2, a = 3 ಆಗುತ್ತೆ. ಆಪ್ಷನ್ ಎ = 3 ಒಂದನೇ ಪ್ರಶ್ನೆಗೆ ಉತ್ತರ. 2ನೇ ಪ್ರಶ್ನೆ, x + 5 = 10. ಸೊ x = 10 + 5 ಕಡೆ ಬಂದರೆ -5, x = 5. ಎಷ್ಟು ಪರಿಹಾರ ಇದೆ ಅಂದರೆ 1 ಪರಿಹಾರ, ಹಾಗಾಗಿ ಆಪ್ಷನ್ ಸಿ 1 ಪರಿಹಾರ. 3ನೇ ಪ್ರಶ್ನೆಗೆ ಆಪ್ಷನ್ ಎ 1/2 × y = 8. 4ನೇ ಪ್ರಶ್ನೆಗೆ 10 - 4y = 2. 10 + 2 ಈ ಕಡೆ ಬಂದರೆ -2 ಆಗುತ್ತೆ. -4y ಈ ಕಡೆ ಬಂದರೆ +4y ಆಗುತ್ತೆ. 10 - 2 ಅಂದರೆ 8 = 4y. ಸೊ y = 8/4 ಆಗುತ್ತೆ. 4 1 4 2 ಸೊ y = 2 ಆಗುತ್ತೆ. ಆಪ್ಷನ್ ಡಿ 2 ಸರಿಯಾದ ಉತ್ತರ. 5ನೇ ಪ್ರಶ್ನೆ, ಮಗನ ವಯಸ್ಸು x ಆಗಿರಲಿ, ತಂದೆಯ ವಯಸ್ಸು 4x ಆಗುತ್ತೆ.
5 ವರ್ಷಗಳಲ್ಲಿ ಮಗನ ವಯಸ್ಸು x+5 ಆಗುತ್ತೆ, ತಂದೆ ವಯಸ್ಸು 4x+5 ಆಗುತ್ತೆ. ಸೊ ಅಕಾರ್ಡಿಂಗ್ ಟು ಕಂಡೀಷನ್, ನಿಬಂಧನೆಯ ಪ್ರಕಾರ ಇವರಿಬ್ಬರ ವಯಸ್ಸುಗಳ ಮೊತ್ತ x+5 + 4x+5 = 70 ಆಗುತ್ತೆ. 1x 4x ಅಂದರೆ 5x ಆಗುತ್ತೆ. 5 + 5 ಅಂದರೆ 10 ಆಗುತ್ತೆ, = 70. 5x ಆಗಿದೆ, = 70 ಬರ್ತೀನಿ. +10 ಈ ಕಡೆ ಬಂದರೆ -10 ಆಗುತ್ತೆ. ಇದನ್ನ ಕಳೆದ್ರೆ 60 ಆಗುತ್ತೆ. x = 60/5. 5 1 5 2 ಸೊ x = 12 ವರ್ಷಗಳು. ಹಾಗಾದರೆ ಮಗನ ವಯಸ್ಸು 12 ವರ್ಷಗಳು. ಆಪ್ಷನ್ ಬಿ 12 ಸರಿಯಾದ ಉತ್ತರ. ಸೆಕೆಂಡ್ ಮೇನ್ 6ನೇ ಪ್ರಶ್ನೆ, ಆಪ್ಷನ್ ಎ 1ನೇ ಚತುರ್ಥಕ. 7ನೇ ಪ್ರಶ್ನೆ, 2x + 3y = k, x = 3, y = 0 ಇಸ್ ಗಿವನ್. ಸೊ x ಜಾಗದಲ್ಲಿ 3 ಹಾಕಿ, y ಜಾಗದಲ್ಲಿ 0 ಹಾಕಿ. 2 × x ಅಂದರೆ 3 + 3 ಹಾಗಿದೆ, y ಅಂದರೆ 0 = k. 2 3 6, 3 × 0 ಅಂದರೆ 0 = k. 0 + 6 ಅಂದರೆ 6, k = 6. ಆಪ್ಷನ್ ಎ 6 ಆಗುತ್ತೆ. ಥರ್ಡ್ ಮೇನ್ 8ನೇ ಪ್ರಶ್ನೆಗೆ ಉತ್ತರ, 2x + y = 8. 9ನೇ ಪ್ರಶ್ನೆ, x + y = 5. ಎಕ್ಸಿಗೆ 0 ಕೊಟ್ಟರೆ y = 5 ಆಗುತ್ತೆ. ಪರಿಹಾರ 0,5. ಸೊ 10ನೇ ಪ್ರಶ್ನೆ, 5x + 2y = 2. ಸೊ ಇದನ್ನ ax + by + c = 0 ರೂಪದಲ್ಲಿ ಬರೆದಿವಿ. 5x + 2y + 2 ಈ ಕಡೆ ಬಂದರೆ -2 ಆಗುತ್ತೆ, = 0. a = 5, b = 2, c = -2ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. a = 5, b = 2, c = -2. ಸೊ ಕಂಡೀಷನ್ ಕೊಟ್ಟಿದ್ದಾರೆ a + b + c ಎಷ್ಟಾಗುತ್ತೆ ಅಂತ. ಸೊ a ಅಂದರೆ 5, b ಅಂದರೆ 2, c ಅಂದರೆ -2 ಇರೋದ್ರಿಂದ ಬ್ರ್ಯಾಕೆಟ್ ಹಾಕಿದ್ದೀನಿ. 5 ಹಾಗೆ ಬರ್ತೀನಿ, +2 ಹಾಗೆ ಬರ್ತೀನಿ. +× -2ಗೆ 2 + 2 - 2 ಕ್ಯಾನ್ಸಲ್, 5 ಬರುತ್ತೆ. ನೆಕ್ಸ್ಟ್ 11ನೇ ಪ್ರಶ್ನೆಗೆ 3x + 4y = k. x = 3, y = 2ನ ಕೊಟ್ಟಿದ್ದಾರೆ, k ನ ಕಂಡುಹಿಡಿಯಬೇಕು. ಸೊ 3 ಹಾಗೆ ಬರ್ತೀನಿ, x ಅಂದರೆ 3 + 4 ಆಗಿದ್ದೇನೆ ಬರ್ತೀನಿ, y ಅಂದರೆ 2 = k. 3 3 9 + 4 2 8 k. 8 9ನ್ನು ಕೂಡಿಸಿ 17 ಆಗುತ್ತೆ, k = 17. ಸೊ 5ನೇ ಮೇನು 12ನೇ ಪ್ರಶ್ನೆ, ಒಟ್ಟು ಚಲಿಸಿದ ದೂರ 9 ಕಿಲೋಮೀಟರ್ ಆಗಿದೆ. ಪಾವತಿಸಬೇಕಾಗಿರುವ ಮೊತ್ತ y ಆಗಿರಲಿ, ನಾವು ಎಷ್ಟು ದುಡ್ಡು ಕೊಡಬೇಕು ಅನ್ನೋದು y ಆಗಿರಲಿ. ಮೊದಲ ಕಿಲೋಮೀಟ್ರಿಗೆ ವಿಧಿಸಿರುವ ಶುಲ್ಕ ರೂ. 25. ನಂತರದ 8 ಕಿಲೋಮೀಟ್ರಿಗೆ ಎಷ್ಟು x ಆಗಿರಲಿ. ನಂತರದ 8 ಕಿಲೋಮೀಟ್ರಿಗೆ ಎಷ್ಟು ದುಡ್ಡು ಆಗುತ್ತೆ ಅನ್ನೋದು x ಆಗಿರಲಿ. ಹಾಗಾದರೆ ಕಂಡೀಷನ್ ಏನಾಗುತ್ತೆ, ಮೊದಲನೇ ಕಿಲೋಮೀಟ್ರಿಗೆ 25 ಪ್ಲಸ್ ನಂತರದ ಪ್ರತಿ ಕಿಲೋಮೀಟ್ರಿಗೆ 15 ರೂಪಾಯಿ. ಅಂದರೆ 8 ಕಿಲೋಮೀಟ್ರಿಗೆ x ಆಗಿರಲಿ ಅಂದರೆ ಅಲ್ಲಿ x 15 × x ಅಂತ ಬರೀಬೇಕು, = y. ಸೊ 25 ಹಾಗೆ ಬರ್ತಿದೆ, ಪ್ಲಸ್ 15 ಹಾಗೆ ಬರ್ತಿದೆ. x ಅಂದರೆ ನಂತರದ 8 ಕಿಲೋಮೀಟ್ರ್ ಹೋಗುತ್ತೆ, ಹಾಗಾಗಿ x ಅಂದರೆ 8 ಹಾಕಬೇಕು. 15 × 8 = y. ಸೊ 25 ಹಾಗೆ ಇದೆ, ಪ್ಲಸ್ 15 8 120 = y. ಇವೆರಡು ಕೂಡಿಸಿ 145 ಆಗುತ್ತೆ. ಸೊ y = 145 ರೂಪಾಯಿ ಆಗುತ್ತೆ. ಅಂದರೆ ಒಟ್ಟು ಪಾವತಿಸಬೇಕಾದ ಮೊತ್ತ 145 ರೂಪಾಯಿ. ಪಾವತಿಸಬೇಕಾಗಿರೋ ಮೊತ್ತ y = 145 ರೂಪಾಯಿ ಆಗಿದೆ. 6th ಮೇನ್ ಲಾಸ್ಟ್ ಕ್ವಶನ್ 13ನೇ ಪ್ರಶ್ನೆಗೆ ಉತ್ತರ, 3x + y - 12 = 0. ಎಕ್ಸ್ಗೆ 0 ಕೊಡೋಣ, ಈ ಟರ್ಮ್ 0 ಆಗುತ್ತೆ. y = -12 y = 12 ಆಗುತ್ತೆ. ಎಕ್ಸ್ಗೆ 0 ಕೊಟ್ಟರೆ 3 × 0 + y - 12 = 0. 3 × 0 ಅಂದರೆ 0, yಗೆ y -12ಗೆ 12 = 0. y -12 ಈ ಕಡೆ ಬಂದರೆ +12 ಆಗುತ್ತೆ. ಸೊ 0,12 ಅನ್ನೋದು ಒಂದು ಪರಿಹಾರ. ಈಗ ಮತ್ತೆ yಗೆ 0 ಕೊಡೋಣ. ಸೊ yಗೆ 0 ಕೊಟ್ಟರೆ ಈ ಟರ್ಮ್ 0 ಆಗುತ್ತೆ. 3x = -12. 3x - 12 = 0. 3x = 12 ಆಗುತ್ತೆ. x = 12/3, 3 1 3 4 x = 4 ಆಗುತ್ತೆ. x 4 ಕೊಟ್ಟಾಗ y 0 ಆಗಿರುತ್ತೆ. ನೆಕ್ಸ್ಟ್ x = 1 ಕೊಟ್ಟರೆ 3 × x ಅಂದರೆ 1 ಪ್ಲಸ್ y ಹಾಗೆ ಬರ್ಕೊಳ್ಳಿ, -12 = 0. 3 1 3 yಗೆ y -12 ಕ್ಕೆ 12 = 0. y -12 ಈ ಕಡೆ ಬಂದರೆ +12 ಆಗುತ್ತೆ, +3 ಈ ಕಡೆ ಬಂದರೆ -3 ಆಗುತ್ತೆ. 12ರಲ್ಲಿ 3 ಹೋದರೆ 9 ಆಗುತ್ತೆ. y = 9, x = 1, 1,9 ಅನ್ನೋದು ಒಂದು ಪರಿಹಾರ ಆಗುತ್ತೆ. ಎಕ್ಸಿಗೆ 2 ಕೊಡೋಣ. 3 × 2 + y -12 = 0. 3 2 6 y -12. y ಈ ಕಡೆ ಬಂದರೆ +12 ಆಗುತ್ತೆ, +6 ಈ ಕಡೆ ಬಂದರೆ -6 ಆಗುತ್ತೆ. 12 - 6 ಅಂದರೆ 6 ಆಗುತ್ತೆ. 2,6 x 2 ಕೊಟ್ಟರೆ y 6. ಪರಿಹಾರಗಳು 4, 0,12, 4,0, 1,9, 2,6. ಇದಿಷ್ಟು ಉತ್ತರಗಳು ಆಗಿದೆ ವಿದ್ಯಾರ್ಥಿಗಳೇ. ಈಗ ಒಂದು ಸರಿ ಕ್ವಶನ್ ಪೇಪರ್ ಮತ್ತು ಆನ್ಸರ್ಸನ್ನು ಗ್ಲಾನ್ಸ್ ಮಾಡೋಣ. ಮೊದಲಿಗೆ ಪ್ರಶ್ನೆ ಪತ್ರಿಕೆ. ನಂತರದಲ್ಲಿ ಉತ್ತರಗಳನ್ನು ನೋಡೋಣ. ಇದು ಪ್ರಶ್ನೆ ಪತ್ರಿಕೆ ಆಗಿದೆ. ಉತ್ತರಗಳು
ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. Thank you for watching this video. ಇಲ್ಲಿಗೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳು ಕಂಪ್ಲೀಟಾಗಿ ಮುಕ್ತಾಯವಾಗುತ್ತೆ. ಧನ್ಯವಾದಗಳು.